ಸಂಸತ್ತಿನಲ್ಲಿ ಜೈ ಸಂವಿಧಾನ ಅಂತ ಕೂಗಬಾರದೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ಈಗ ಭಾರಿ ವಿರೋಧ ಕಾರಣ ಆಗ್ತಾ ಇದೆ ಈ ಒಂದು ಸ್ಪೀಕರ್ ನಡೆ ಇದೆ ಅಲ್ವಾ. ಅಲ್ಲ, ಜೈ ಸಂವಿಧಾನನ ಕೂಗೋಕ್ಕೂ ಕೂಡ ನಮ್ಗೆ ಅವಕಾಶ ಇಲ್ವಾ ಸಂಸತ್ನಲ್ಲಿ? ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚುನಾವಣೆ ವೇಳೆ ಹೊರಬಿದ್ದಂತಹ ಸಂವಿಧಾನದ ವಿರೋಧ ಈಗ ಬಹಿರಂಗ ಆಗಿದೆ. ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕೆಲವೊಂದಿಷ್ಟು ಪ್ರಚಾರ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸಂವಿಧಾನದ ವಿಚಾರವಾಗಿ ಯಾವ ರೀತಿ ಹಗುರವಾಗಿ ಮಾತನಾಡಿದರು, ಅದು ಈಗ ಒಂದೊಂದೇ ಬಹಿರಂಗ ಆಗ್ತಾ ಇದೆ ಅಂತ ಪ್ರಿಯಾಂಕಾ ಟ್ವೀಟ್ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮ ಸಂವಿಧಾನವನ್ನು ದುರ್ಬಲಗೊಳಿಸೋಕೆ ಬಿಜೆಪಿ ಬಯಸ್ತಾ ಇದೆ. ಪ್ರಿಯಾಂಕಾ ಗಾಂಧಿಯವರ ಟ್ವೀಟ್ ಇದು. ಅಂದರೆ ಬಿಜೆಪಿ ನಾಯಕರ ಒಂದು ನಿಲುವುಗಳು ಹೇಗಿದ್ದಾವೆ ಸಂವಿಧಾನದ ಬಗ್ಗೆ, ಸಾಕಷ್ಟು ಕಡೆಗಳಲ್ಲಿ ಇನ್ಕ್ಲೂಡಿಂಗ್ ಕರ್ನಾಟಕವೂ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಸಂವಿಧಾನದ ಬಗ್ಗೆ ಯಾವ ರೀತಿ ಮಾತನಾಡಿದರೆ ನಾಲಿಗೆ ಹರಿಬಿಟ್ಟಿದ್ದಾರೆ. 400ಕ್ಕಿಂತ ಹೆಚ್ಚಿನ ಸೀಟ್ ಗೆಲ್ಲಬೇಕು, ಸಂವಿಧಾನ ಉಳಿಬೇಕು ಅಂತ ಹೇಳಿದ್ರೆ 400ಕ್ಕಿಂತ ಹೆಚ್ಚಿನ ಸೀಟ್ ಗೆಲ್ಲಬೇಕು. ಬೇರೆ ಬೇರೆ ಕಡೆಗಳಲ್ಲಿ ತಮ್ಮ ಪ್ರಚಾರ ಭಾಷಣಗಳಲ್ಲಿ ಈ ರೀತಿಯಾಗಿ ಮಾತನಾಡಿದಂತಹ ಬಿಜೆಪಿ ನಾಯಕರು ಈಗ ಒಂದೊಂದಾಗಿ ಅದನ್ನು ಈ ಕಲಾಪಗಳಲ್ಲಿ ಸಂಸತ್ನಲ್ಲಿ ಅನಾವರಣಗೊಳಿಸ್ತಾ ಇದ್ದಾರೆ ಅಂಥೇಳಿ ಪ್ರಿಯಾಂಕಾ ಗಾಂಧಿ ತಮ್ಮ ಆಕ್ರೋಶದ ನುಡಿಗಳನ್ನು ಟ್ವೀಟ್ ಮೂಲಕ ಹೊರಹಾಕಿದ್ದಾರೆ. ಸ್ಪೀಕರ್ ಓಂ ಬಿರ್ಲಾ ಏನಿದ್ದಾರೆ ಅವರ ಒಂದು ನಡೆ ಈಗ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಂವಿಧಾನದ ಅಡಿಯಲ್ಲೇ ಪ್ರತಿಯೊಬ್ಬರೂ ಕೂಡ ಈಗ ಭಾರತೀಯರು ಬದುಕ್ತಾ ಇರೋದು. ಈಗ ಕಲಾಪಗಳೇನಿದ್ದಾವೆ, ಪ್ರತಿಯೊಬ್ಬ ಸದಸ್ಯರು ಪ್ರಮಾಣ ವಚನ ಆಗಿರ್ಬೋದು, ಜೊತೆಗೆ ಅಲ್ಲಿ ಚರ್ಚೆಗಳಾಗಿರ್ಬೋದು, ನಮ್ಮ ಒಕ್ಕೂಟದ ವ್ಯವಸ್ಥೆ ನಡೀತಾ ಇರೋದು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಆಧಾರದ ಮೇಲೇ. ಅಲ್ಲಿ ಸಂವಿಧಾನ ಅಂತ ಹೇಳಲಿಕ್ಕೂ ಕೂಡ ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ ನೋಡಿ ಯಾವ ರೀತಿಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಸ್ಪೀಕರ್ ಅವರು ಅವಕಾಶವನ್ನು ಮಾಡಿಕೊಡ್ಬೇಕಾಗಿತ್ತು. ಆಯ್ತಪ್ಪ, ಈಗ OIC ಅವರು ಜೈ ಪ್ಯಾಲೆಸ್ತೇನೋ ಅಥವಾ ಬೇರೆ ಬೇರೆ ರೀತಿ ಹೇಳಿಕೆಗಳನ್ನು ಘೋಷಣೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಆಕ್ಷೇಪ ಓಕೆ ವ್ಯಕ್ತಪಡಿಸ್ತೀರಿ, ಓಕೆ. ಈಗ ಬೇರೆ ಜೈ ಪಾಕಿಸ್ತಾನ ಅಂತ ಹೇಳಿದ್ರು ಕೂಡ ಅದಕ್ಕೆ ಆಕ್ಷೇಪ ಓಕೆ, ದೇಶದ್ರೋಹಿ ಹೇಳಿಕೆ ಓಕೆ. ನಮ್ಮ ಮೂಲ ಸಂವಿಧಾನದ ಬಗ್ಗೆ ಮಾತನಾಡಲಿಕ್ಕೂ ಕೂಡ ನಮಗೆ ಅವಕಾಶವನ್ನು ಕೊಡೋದಿಲ್ವಾ ಅಂಥೇಳಿ ಈಗ ವಿಪಕ್ಷಗಳು ಕೇಂದ್ರ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದ್ದಾವೆ. ಅಂದರೆ ಇಲ್ಲಿ ವಾಸ್ತವ ಸತ್ಯಗಳು ಅನಾವರಣ ಆಗ್ತಾ ಇದೆ. ಸಂವಿಧಾನಕ್ಕೆ ಕೈ ಹಾಕಿ ಅಥವಾ ಅದನ್ನು ಬದಲಾವಣೆ ಮಾಡಲಿಕ್ಕೆ ನಾವು 400ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಪ್ರಯತ್ನಪಟ್ಟು BJP ಯಾವ ಸ್ಥಿತಿಗೆ ಬಂದಿದೆ ಅನ್ನೋದು ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗಿದೆ. ಇದು ಹೀಗೆ ಮುಂದುವರೆದ್ರೆ ಖಂಡಿತವಾಗಲೂ ಇದಕ್ಕೆ ತಕ್ಕ ಉತ್ತರ ಜನ ಕೊಡ್ತಾರೆ ಅನ್ನುವಂಥ ಅಭಿಪ್ರಾಯಗಳು ಬರ್ತಾ ಇದೆ.